ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಂದಿರುವಂತದ್ದು ಲಿಂಗಾಬುದಿ ಲೇಕ್ ಹತ್ರ ಇರುವಂತಹ ಲಿಂಗಾಬುದಿ ಬೊಟಾನಿಕಲ್ ಗಾರ್ಡನ್ಗೆ. ಈ ಬೊಟಾನಿಕಲ್ ಗಾರ್ಡನ್ ಎನಿ ಟೈಮ್ ಇರೋದಿಲ್ಲ, ಇದು ಒಂದು ದಸರಾ ಫೆಸ್ಟಿವಲ್ ಟೈಮಲ್ಲಿ ಮಾತ್ರ ಇರುವಂತದ್ದು. ನಮ್ಮ ಮೈಸೂರು ದಸರಾ ಟೈಮಲ್ಲಿ ಬಂದು ಎರಡು ಕಡೆ ಫ್ಲವರ್ ಶೋ ಅರೇಂಜ್ ಮಾಡಿರ್ತಾರೆ. ಒಂದು ಬಂದು ಆರ್ಗೇಟ್ ಸರ್ಕಲ್ ನಲ್ಲಿ ಇರುವಂತ ಗ್ಲಾಸ್ ಹೌಸ್ ಅಲ್ಲಿ ಇರುತ್ತೆ, ಇನ್ನೊಂದು ಬಂದು ನಮ್ಮ ಇವಾಗ ಒಂದು 3 years ಇಂದ ಲಿಂಗಾಬುದಿ ಲೇಕ್ ಹತ್ರ ಇರುವಂತ ಲಿಂಗಾಬುದಿ ಬೊಟಾನಿಕಲ್ ಗಾರ್ಡನ್ ಅಂತ ಅರೇಂಜ್ ಮಾಡಿರ್ತಾರೆ. ಲಾಸ್ಟ್ ಒಂದು 2 to 3 years ಇಂದನೂ ಆರ್ಗೇಟ್ ಹತ್ರ ಇರುವಂತ ಗ್ಲಾಸ್ ಹೌಸ್ ನಲ್ಲೇ ನೋಡಕ್ ಹೋಗ್ತಾ ಇದ್ವಿ. ಇಲ್ಲಿ ಬರ್ಬೇಕು ಅಂದ್ರೂ ಬರೋಕ್ ಆಗ್ತಾ ಇರ್ಲಿಲ್ಲ, ಬಟ್ ಈ ಟೈಮ್ ಆಯ್ತು, ನಮ್ಗೆ ಸ್ವಲ್ಪ ಟೈಮ್ ಮಾಡ್ಕೊಂಡು ಬಂದಿದ್ವಿ. ಸೊ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ಗ್ಲಾಸ್ ಹೌಸ್ಗಿಂತನೂ ತುಂಬಾ ಚೆನ್ನಾಗಿದೆ ನೋಡಿ. ಈ ಸಲನೂ ಆಕ್ಚುಲಿ ನಾವು ಹೋಗಿದ್ದು ಲೇಟ್ ಆಗಿತ್ತು, ದಸರಾ ಮುಗ್ದೆ ತುಂಬಾ ದಿನ ಆದ್ಮೇಲೆ ಹೋಗಿದ್ವಿ. ಹಂಗಾಗಿ ಫ್ಲವರ್ಸ್ ಎಲ್ಲ ಆಲ್ರೆಡಿ ಸ್ವಲ್ಪ ತುಂಬಾ ಬಾಡೋಗ್ಬಿಟ್ಟಿತ್ತು. ಬಟ್ ಆದ್ರೂ ಎಷ್ಟು ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದ್ರೆ, ಮತ್ತು ಒಂದು ಥೀಮ್ಗಳೆಲ್ಲ ಮಾಡಿದ್ದಾರೆ, ತುಂಬಾ ಥಾಟ್ಫುಲ್ ಆಗಿದೆ ಮತ್ತೆ ಬ್ಯೂಟಿಫುಲ್ ಆಗಿದೆ. ಫ್ಲವರ್ಸ್ ಮಾತ್ರ ನಮ್ಗೆ ಇಷ್ಟೆಲ್ಲ ಫ್ಲವರ್ಸ್ ಇದೆ ಅಂತ ಗೊತ್ತೇ ಇರೋದಿಲ್ಲ, ನಮಗೆ ಅಷ್ಟು ಫ್ಲವರ್ಸ್ ಇದೆ ಇಲ್ಲಿ. ತುಂಬಾ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಈ ಬೊಟಾನಿಕಲ್ ಗಾರ್ಡನ್ ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಫೀಸ್ ಬಂದು 60 rupees ಇತ್ತು. ನಾನು ಅಮ್ಮ ಮತ್ತೆ ತಂಗಿ ಹೋಗಿದ್ವಿ. ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಂಗೆ 2 hands ಜಾಯಿನ್ ಆಗಿ ಮರನ ಉಳಿಸಿ ಅನ್ನೋ ಥೀಮಲ್ಲಿ ಒಂದು ಎಂಟ್ರಿಯಲ್ಲೇ ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಅದು ಒಳಗಡೆ ಬಂದ್ರೆ 2 ಎಲಿಫೆಂಟ್ಸ್ ಆ ಕಡೆ ಈ ಕಡೆ ಇರೋದು, ಅದು ಬಂದು ಫುಲ್ ಒಂದ್ ಸ್ವಲ್ಪ ಫ್ಲವರ್ಸ್ ಮತ್ತೆ ಲೀವ್ಸ್ ಅಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಮೇನ್ ಅಟ್ರಾಕ್ಷನ್ ಅದೇ ಇದೆ ಎಂಟ್ರಿ ಆದ ತಕ್ಷಣ. ಸ್ವಲ್ಪ ನೆಕ್ಸ್ಟ್ ನಡ್ಕೊಂಬಂದ್ರೆ ಟ್ರಯಾಂಗುಲರ್ ರೀತಿ, ಅಂದ್ರೆ ಈ ಪಿರಮಿಡ್ ರೀತಿ ಒಂದು ಮಾಡಿದ್ರು. ಅದು ಬಂದು ಒಂದ್ ಸೈಡ್ ಫುಲ್ ರೆಡ್ ಫ್ಲವರ್ಸ್, ಇನ್ನೊಂದ್ ಸೈಡ್ ವೈಟ್ ಮಿಕ್ಸ್ ಫ್ಲವರ್ಸ್ ಇತ್ತು. ಇಲ್ಲಿ ಬ್ಯಾಕ್ ಸೈಡ್ ಬಂದು ಕಂಪ್ಲೀಟ್ ಸನ್ಫ್ಲವರ್ ಗಾರ್ಡನ್ ಎಲ್ಲ ಇದೆ, ಬಟ್ ಅಲ್ಲಿ ಹೋಗೋದಕ್ಕೆ ಆಗ್ಲಿಲ್ಲ, ಸ್ವಲ್ಪ ಟೈಮ್ ಶಾರ್ಟೇಜ್ ಇದ್ದಿದ್ರಿಂದ. ಇವಾಗ ನೆಕ್ಸ್ಟ್ ಬಂದು ನೋಡಿ, ಈ ರೀತಿ ಹಾರ್ಟ್ ಶೇಪ್ ಅಲ್ಲಿ ಆರ್ಚ್ ಗಳು ಮಾಡಿದ್ದಾರೆ, ಇದು ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಫೋಟೋಸ್ ಅಂತೂ ತುಂಬಾ ಸಖತ್ತಾಗಿ ಬರ್ತಾ ಇತ್ತು, ತುಂಬಾ ಖುಷಿ ಆಯ್ತು ನೋಡಿ. ಮತ್ತೆ ಈ ಗಾರ್ಡನ್ ಫೆಸ್ಟಿವಲ್ ಟೈಮಿಂದ ಅಷ್ಟು ಜನ ಬಂದು ಹೋದ್ರು ಅಷ್ಟು ನೀಟಾಗಿದೆ ಅಂದ್ರೆ, ಇಲ್ಲಿ ಕೆಲಸ ಮಾಡುವಂತವ್ರಿಗೆ ಕಾರಣ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅವರಿಗೆಲ್ಲ. ಈ ಗಾರ್ಡನ್ ಅಲ್ಲಿ ಎಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ರು ಎಂಡೇ ಆಗ್ತಾ ಇಲ್ಲ, ಯಾಕಂದ್ರೆ ಅದು ಬಂದು ಲಿಂಗಾಬುದಿ ಲೇಕ್ ಆದ್ರಿಂದ ಸಮ್ ಗಾರ್ಡನ್ ಕಂಪ್ಲೀಟ್ ಆಗಿ ಫ್ಲವರ್ ಶೋ ಮಾಡಿಬಿಟ್ಟಿದ್ದಾರೆ. ಇನ್ನೂ ತುಂಬಾ ಇದೆ, ನೋಡ್ತಾ ಹೋಗಿ ಹಾಗೇನೆ. ಈ ಗಾರ್ಡನ್ ಬಂದು ನಮ್ಮನೆ ನಿಯರೇ ಇರೋದು, ನಮ್ಮನೆ ಬ್ಯಾಕ್ ಸೈಡೇ ಇರುವಂತದ್ದು. ಬಟ್ ನಾನು ಲಿಂಗಾಬುದಿ ಲೇಕ್ ನೋಡಿದ್ದೆ ಮತ್ತೆ ಅಲ್ಲಿ ಪಾರ್ಕ್ ನೋಡಿದ್ದೆ, ಬಟ್ ಇದಕ್ಕೆ ಬಂದು ವಿಸಿಟ್ ಮಾಡಕ್ಕೆ ಆಗಿರ್ಲಿಲ್ಲ. ಈ ಗಾರ್ಡನ್ ಅಲ್ಲಿ ನೀವು ಕಂಪ್ಲೀಟ್ ಎಲ್ಲಿಂದ ಎಲ್ಲಿ ಹೋಗ್ತೀನಿ ಅಂದ್ರೆ ಫುಲ್ ಗ್ರೀನರಿ, ಅದ್ರ ಮಧ್ಯ ಫ್ಲವರ್ಸ್ ಗಳಂತೂ ಮಸ್ತಾಗಿ ಕಾಣ್ತಾ ಇತ್ತು. ಮಾತ್ರ ಕಂಪ್ಲೀಟ್ ಮೈಂಡ್ಗೆ ಮಾತ್ರ ರಿಲೀಫ್, ಎಲ್ಲಾ ಟೆನ್ಷನ್ ಬಿಟ್ಟು ಆರಾಮಿಗೆ ಬರ್ಬೋದು. ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತದ್ದು ಒಂದು ಬೇಡರ ಕಣ್ಣಪ್ಪ ಥೀಮ್ ಅದು. ಇವಾಗ ನೆಕ್ಸ್ಟ್ ಬಂದು ಇಲ್ಲಿ ಇನ್ನ ಒಂದು ಥೀಮ್ ಇದೆ ನೋಡಿ, ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಸೇಮ್ ಟ್ರಯಾಂಗುಲರ್ ಶೇಪ್ ರೀತಿನೇ ಫ್ಲವರ್ಸ್ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಅದನ್ನು ಸಹ. ಒಂದು ಸೈಡ್ ನಲ್ಲಿ ಬಂದು ಕಂಪ್ಲೀಟ್ ಫ್ಲವರ್ಸ್ ಅಲ್ಲಿ ಇದೆ, ಟ್ರಯಾಂಗುಲರ್ ಶೇಪ್ ಅಲ್ಲಿ ಡಿಸೈನ್. ಇನ್ನ ಒಂದು ಬಂದು ಎಲೆ ಮತ್ತು ಸಣ್ಣ ಸಣ್ಣ ಮತ್ತೆ ಕಲರ್ ಫ್ಲವರ್ಸ್ ಇಂದ ಡೆಕೋರೇಷನ್ ಮಾಡಿದ್ದಾರೆ. ಹೀಗೆ ನೋಡ್ತಾ ಹೋಗ್ತಾ ಇದ್ರೆ ಮಧ್ಯ ಈ ರೀತಿ ಕೆರೆಗಳಿದೆ, ತುಂಬಾ ಕೆರೆ ಇದೆ, ನಾವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಅಲ್ಲಿ ಎದುರುಗಡೆ ಕಾಣ್ತಾ ಇರುವಂತ ಬಿಲ್ಡಿಂಗ್ ಬಂದು ನಮ್ಮನೆ ಟೆರೇಸ್ ಮೇಲಿಂದ ಡೈರೆಕ್ಟ್ ಕಾಣುತ್ತೆ, ಮತ್ತು ಅಲ್ಲಿನೇ ಸನ್ಸೆಟ್ ಆಗುವಂತದ್ದು ನಮ್ಮ ಮನೆಯಿಂದ ಡೈರೆಕ್ಟ್ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಮಾತ್ರ. ಈ ಲಿಂಗಾಬುದಿ ಅನ್ನುವಂಥದ್ದು ಒಂದು ಊರಾಗಿರುತ್ತೆ, ಇಲ್ಲಿನ ಬಂದು ಕೆರೆ ಇರುವಂಥದ್ದು. ಈ ಕೆರೆ ಬಂದು ನಮ್ಮ ರಾಜರ ಕಾಲದಲ್ಲಿ ಇರುವಂಥದ್ದು. 1828ರಲ್ಲಿ ಬಂದು ಇರಿಗೇಷನ್ ಮತ್ತೆ ಡ್ರಿಂಕಿಂಗ್ ಪರ್ಪಸ್ಗೋಸ್ಕರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬಿಲ್ಟ್ ಮಾಡಿರುವಂಥದ್ದು ಈ ಕೆರೆ, ಲಿಂಗಾಬುದಿ ಕೆರೆ ಅಂತ ಹೇಳ್ತಾರೆ. ಈ ಲಿಂಗಾಬುದಿ ಕೆರೆ ಮತ್ತು ಈ ಫಾರೆಸ್ಟ್ ಏರಿಯಾ ಮತ್ತು ಪಾರ್ಕ್ ಏರಿಯಾ ಬಂದು 2003ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ನೋಡ್ಕೊಂತಾ ಇರೋದು ಇದೆಲ್ಲ.
ಈ ಲಿಂಗಬುದಿ ಕೆರೆ ಏನಿದೆ ಇದು ಬಂದು ನಿಯರ್ ವಿವೇಕಾನಂದ ಸರ್ಕಲ್ ಇಂದ ಹಿಡ್ಕೊಂಡು ಲಿಂಗಬುದಿ ಪಾಳ್ಯ ಅಂತ ಒಂದು ಊರಿದೆ ಅಲ್ಲಿವರೆಗೂ ಕನೆಕ್ಟ್ ಆಗುತ್ತೆ. ಅಷ್ಟು ಕೆರೆ ಇದೆ. ತುಂಬಾ ದೊಡ್ಡ ಅಂದ್ರೆ ಮಿನಿ ಫಾರೆಸ್ಟ್ ಅಂತ ಹೇಳ್ಬೋದು, ಅಷ್ಟು ಜಾಗ ಇದೆ ಇದು. ಇವಾಗ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಕ್ಯಾಕ್ಟಸ್, ಅಂದ್ರೆ ಈ ಪಾಪಸ್ ಕಂಡಿ ಗಿಡ ಅಂತ ಹೇಳ್ತಾರಲ್ಲ ಆ ರೀತಿ ಗಿಡ. ತುಂಬಾ ರೀತಿ ವೆರೈಟಿ ಕ್ಯಾಕ್ಟಸ್ಗಳಿದೆ ನೋಡಿ. ಇಲ್ಲಿ ಇದೆಲ್ಲ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ತುಂಬಾ ದಿನದಿಂದ ಹಾರ್ಡ್ ವರ್ಕ್ ಮಾಡಿ ಇದೆಲ್ಲ ಅವರು ಬೆಳೆದಿರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಮೇನ್ ಆಗಿ ನೋಡಿರುವಂತದ್ದು ಇಲ್ಲಿ ರೋಸ್, ಅಂದ್ರೆ ಮೇನ್ ಆಗಿ ರೋಸ್ ಬೆಳಿತಾರೆ ಇಲ್ಲಿ ಫಾರೆಸ್ಟ್ ಅಲ್ಲಿ, ಅಂದ್ರೆ ಗಾರ್ಡನ್ ಏರಿಯಾದಲ್ಲಿ. ಇಲ್ಲಿ ಫಾರೆಸ್ಟ್ ಒಳಗಡೆ ಬಂದು ತುಂಬಾ ಬರ್ಡ್ಸ್ ಮತ್ತೆ ಆನಿಮಲ್ಸ್ ಎಲ್ಲ ತುಂಬಾ ಇದಾವೆ, ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಮತ್ತೆ ಪ್ಲಾಂಟ್ಸ್ ಅಷ್ಟೇನೆ, ತುಂಬಾ ವೆರೈಟಿ ಪ್ಲಾಂಟ್ಸ್ ಇದೆ. ಈ ಗಂಧದ ಮರ ಆಗ್ಲಿ ಈ ರೀತಿ ಎಲ್ಲ ಇದೆ. ಹಂಗಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ನೋಡ್ಕೊಂತಾ ಇರೋದು ಇವಾಗ ಇಲ್ಲಿ ಎಲ್ಲ. ಈ ಬೊಟಾನಿಕಲ್ ಗಾರ್ಡನ್ ಬಂದು 2020ರಿಂದ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಅವಾಗಿಂದ. ಬಟ್ ನಾವು ಹೋಗಿರೋದು ಇದೇ ಫಸ್ಟ್ ಟೈಮ್ ಹೋಗಿರೋದು. ಬಟ್ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಇದೆ, ನೀವು ಸ್ಕ್ರೀನ್ ಮೇಲೆ ನೋಡ್ಬಹುದು. ತುಂಬಾ ವೆರೈಟಿ ಆಫ್ ಫ್ಲವರ್ಸ್ ಇಂದ ಡೆಕೋರೇಷನ್ ಮಾಡಿದ್ದಾರೆ. ಈ ರೀತಿ ವೆರೈಟಿ ಗಿಡಗಳು ನಾನು ನೋಡೇ ಇರ್ಲಿಲ್ಲ ಆಕ್ಚುಲಿ. ಇದ್ರ ನೇಮು ಸಹ ನನಗೆ ಗೊತ್ತಿಲ್ಲ ಇದುವರೆಗೂ ಏನು ಅಂತ. ಅಮ್ಮ ಹೇಳ್ತಾ ಇದ್ರು, ಏನೋ ನನಗೂ ಇದು ಮರ್ತೋಗ್ಬಿಟ್ಟಿದೆ. ನೋಡಿ ಎಷ್ಟು ಶಾರ್ಪ್ ಇರುತ್ತೆ, ಬಟ್ ಡೇಂಜರ್ ಇರುತ್ತೆ. ಈ ಗಿಡಗಳೆಲ್ಲ ಮುಟ್ಟೋಕ್ ಹೋಗ್ಬಾರ್ದು. ಮತ್ತು ಈ ಕೆರೆಗಳಲ್ಲಿ ಸುಮಾರು ಕೆರೆಯಲ್ಲಿ ಇವಾಗೆಲ್ಲ ಲೋಟಸ್ನ ಬೆಳೆದಿದ್ದಾರೆ, ಅಂದ್ರೆ ತಾವರೆ ಹೂವ. ತುಂಬಾ ಚೆನ್ನಾಗಿದೆ. ಕೆಲವು ಅವಾಗ್ಲೇ ಹೋದ ವಿಡಿಯೋಸ್ ಅಲ್ಲಿ ನೀವು ನೋಡ್ಬಹುದು. ಇದು ಇವಾಗ ಮತ್ತೆ ಎಂಟ್ರೆನ್ಸ್ ಗೆ ಬಂದಿದ್ದೀವಿ ನೋಡಿ. ಸೊ ಇಲ್ಲಿ ಒಂದು ಕೆಲವು ಪ್ಲಾಂಟ್ಸ್ ನ ಮಾರ್ತಾ ಇದ್ರು, ಫ್ಲವರ್ ಪಾಟ್ಸ್ ಎಲ್ಲ. ನೋಡೋಣ ಅಂತ ಅಮ್ಮ ಮತ್ತು ತಂಗಿ ಹೋದ್ರು. ಹಂಗೆ ಒಂದೆರಡು ವಿಡಿಯೋ ಮಾಡಿದ್ದೀನಿ ನೋಡಿ. ನೋಡಿ ಈ ರೀತಿ ಇದೆ ಫ್ಲವರ್ಸ್ ಎಲ್ಲ. ಇದು ತಮ್ಮ ಪಾಟ್ ವೈಸನೆ ಮಾಡ್ತಾ ಇದ್ರು, ತುಂಬಾ ಜನ ತಗೊಂತಾ ಇದ್ರು. ನಮ್ಮ ಅಮ್ಮಗೆ ಈ ರೀತಿ ಪಾಟ್ ಅಲ್ಲಿ ಗಿಡ ಬೆಳೆಸೋದು ಅಂದ್ರೆ ಅವರಿಗೆ ಬಹಳ ಇಷ್ಟ. ಬಟ್ ಅವತ್ತು ತಗೋತೀನಿ ಅಂದ್ರು ಏನೋ ರೀತಿಯಲ್ಲಿ ತಗೋಲಿಲ್ಲ ಅವರು. ಈ ವಿಡಿಯೋ ಕೊನೆಯಲ್ಲಿ ಲಿಂಗಾವತಿ ಪಾರ್ಕ್ ಎಂಟ್ರೆನ್ಸ್ ಮಾತ್ರ ತೋರಿಸ್ತೀನಿ. ಟೈಮ್ ಆದ್ರೆ ಕಂಪ್ಲೀಟ್ ಪಾರ್ಕ್ ವಿಡಿಯೋನ ನಾನು ನೆಕ್ಸ್ಟ್ ಟೈಮ್ ಹೋಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರಾದ್ರೂ ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡ್ಬೇಡಿ, ನಮಗೂ ಒಂದು ಸಪೋರ್ಟ್ ಸಿಕ್ತಾಗತ್ತೆ. ಅದರಿಂದ ನಮಗೂ ಮುಂದೆ ವಿಡಿಯೋಸ್ ಹಾಕಬೇಕು ಅನ್ನೋ ಎನ್ಕರೇಜ್ಮೆಂಟ್ ಬರುತ್ತೆ. ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳಿದಾಗೆ ಇದೇ ಫಸ್ಟ್ ಥೀಮ್ ಇದೇನೆ, ಪ್ಲಾಂಟ್ಸ್ ನ ಉಳಿಸ್ಬೇಕು ಅಂತ. ಇದು ಔಟ್ಸೈಡ್ ಇಂದ ಹೇಗೆ ಈ ರೀತಿ ವ್ಯೂ ಕಾಣುತ್ತೆ ನೋಡಿ. ಇದು ಫ್ಲವರ್ ಗಾರ್ಡನ್, ಇದೇ ಒಂದು ಬೊಟಾನಿಕಲ್ ಗಾರ್ಡನ್ ಬರುತ್ತೆ, ಲಿಂಗಾವತಿ ಲೇಕ್ ಹತ್ರ ಇರುವಂತದ್ದು. ಇವಾಗ ಇದು ನೋಡ್ತಾ ಇರುವಂತದ್ದು ನೀವು ಲಿಂಗಾಬುದಿ ಪಾರ್ಕ್ ಅಲ್ಲಿ ಎಂಟ್ರೆನ್ಸ್ ಗೇಟ್ ಇದು. ಇದನ್ನು ತುಂಬಾ ಚೆನ್ನಾಗಿದೆ, ಫುಲ್ ಫಾರೆಸ್ಟ್ ಏರಿಯಾ ಇದು ಬಂದು ನೋಡಿ.